ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಧರ್ಮಸ್ಥಳ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ದಿನನಿತ್ಯ ಚರ್ಚೆ, ದಿನನಿತ್ಯ ನ್ಯೂಸ್ ಹಾಗೆ ಬೆಳೀತಾನೆ ಇದ್ದೇವೆ. ಒಂದಿಷ್ಟು ಜನ BJP ಪರ ಮಾತಾಡಿದರೆ, ಇನ್ನೊಂದಿಷ್ಟು ಜನ ಕಾಂಗ್ರೆಸ್ ಪರ ಮಾತಾಡಿದರೆ, ಇನ್ನೊಂದಿಷ್ಟು ಜನ SIT ಪರ ಮಾತಾಡಿದರೆ, ಮತ್ತಷ್ಟು ಜನ ಅಲ್ಲಿ ಸ್ಥಾನಿಕನಾಗಿದ್ದು ಕಸಡು ಕೆಲಸ ಮಾಡಿಕೊಂಡು, ಸ್ವಚ್ಛ ಮಾಡೋ ಕೆಲಸ ಮಾಡಿಕೊಂಡು, ಹೆಣ ಒಗೆಯುವ ಕೆಲಸಗಳು ಮಾಡ್ಕೊಂಬಂತ ಚಿನ್ನ ಈಗ ಅದೇ ಮಸುಗುದಾರಿ ಅವ್ರ ಕುರಿತಾಗಿ ಒಂಥರ ಎಲ್ಲರೂ ಒಂದೊಂದು ರೀತಿಯ ಒಂದೊಂದು ನಿಟ್ಟಿನಲ್ಲೇ ನೋಡ್ತಾ ಇದ್ದಾರೆ. BJP ಪರ ಇದ್ದಂಥವರು ಧರ್ಮಸ್ಥಳ ಪವಿತ್ರ ಹೆಸರು ಕೆಡಿಸ್ತಾ ಇದ್ದಾರೆ. ನಾಸ್ತಿಕರು, ಕಮ್ಯುನಿಸ್ಟರು ಜೊತೆಗೆ ಒಂದು ರೀತಿಯಿಂದ ಕೆಳಜಾತಿ ಜನಾನು ಅನ್ನುವಂಗೆ ಮಾತಾಡ್ತಾ ಇರ್ತಾರೆ. ಆದರೆ ಅನ್ನೋದಿಲ್ಲ ಇಷ್ಟ ಬಾಯ್ಬಿಟ್ಟು ಅದನ್ನು ಮಾತಾಡ್ತಾ ಇಲ್ಲ. ಆದರೆ ಮಾಡೋ ಕೆಲಸ ಇಲ್ಲಪ್ಪ, ಚಿನ್ನ ತಪ್ಪು ಹೇಳ್ತಿದ್ದಾನೆ, ಸುಳ್ಳು ಹೇಳ್ತಾ ಇದ್ದಾನೆ, ಈಸ್ ರಾಂಗ್ ಅಂತ ಅವರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಆ ಚಿನ್ನ ಕೆಳಜಾತಿಗೆ ಬಂದಂಥ ವ್ಯಕ್ತಿ. ಅದರರ್ಥ ಈ ಜಾತಿ ಮೇಲೆ ಲೆಕ್ಕ ಹಾಕೋದಂತಲ್ಲ, ಆದರೆ ಆ ಧ್ವನಿಯನ್ನು ಅಡಗಿಸ್ಬೇಕು ಅನ್ನುವಂಥ ಒಂದು ಪ್ರೆಷರ್ SITಯಿಂದ ಮಾಡಿಸ್ತಾ ಇದ್ದಾರೆ ಅಥವಾ ಆಗ್ತಾ ಇದೆ ಅನ್ನೋಂಥ ಒಂದು ಪ್ರಶ್ನೆ ಇತ್ತೀಚೆಗೆ ಹೇಳ್ತಾ ಇದೆ. ಯಾಕಂದರೆ ಮೊದಲಿಗೆ ಅವನು ಚಿನ್ನಪ್ಪ ಮುಸುಗುದಾರಿ ಆಗುವ ಮೊದಲು ಚಿನ್ನಪ್ಪ ಅನೇಕ ಬೇರೆ ಬೇರೆ ಯೂಟ್ಯೂಬರಿಗೆ ಇಂಟರ್ವ್ಯೂ ಕೊಟ್ಟಿದ್ದ. ಅದರಲ್ಲಿ ಸ್ಪಷ್ಟವಾಗಿ ವೀರೇಂದ್ರ ಹೆಗ್ಗಡೆ ಅವ್ರ ಮೇಲೆ ಜೊತೆಗೆ ಅವರ ತಮ್ಮನ ಮೇಲೆ ಆರೋಪಗಳನ್ನ